ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕನ್ನಡ ಕಲಿಕೆ ಕ್ಲಾಸಲ್ಲಿ ನಾವು ಪ ವರ್ಗದ ಗುಣಿತಾಕ್ಷರಗಳನ್ನು ನೋಡೋಣ. ಪ ವರ್ಗದಲ್ಲಿ ಮೊದಲನೇ ಅಕ್ಷರ ಪ. ಅದಕ್ಕೆ ಪ ತಲಕಟ್ಟು ಆಗುತ್ತೆ. ಪ ತಲಕಟ್ಟು ಪ. ಅದಕ್ಕೆ ಪ ಒಂದು ಸೊನ್ನೆ ರ ದ ಪಂಜರದ ಅಂತ ಒಂದು ಪದನ ರಚಿಸ್ಕೊಳ್ಳೋಣ. ನೆಕ್ಸ್ಟ್ ಪಾಕಿಲಿ ಅಥವಾ ಪಾತಲಕಟ್ಟನ್ ದೀರ್ಘ ಅಂತ ಹೇಳ್ತೀವಿ. ಪಾ ಅಂತ ಆಗುತ್ತೆ. ಅದಕ್ಕೆ ಪಾ ರಾಗುಡಿಸು ರಿ ಪಾರಿ ಜಾ ದೀರ್ಘ ಜಾ ತ ಪಾರಿಜಾತ ಅಂತ ಒಂದು ಪದ ರಚನೆ ಮಾಡೋಣ. ನೆಕ್ಸ್ಟ್ ಪಾಗೆ ಗುಡಿಸು ಪಿ. ಪಾ ಗುಡಿಸು ಪಿ ಅಂತಾಗುತ್ತೆ. ಅದಕ್ಕೆ ಪಾ ಗುಡಿಸು ಪಿ ತಾ ದೀರ್ಘ ತಾ ಪಿತಾ ಮಾ ಹ ಪಿತಾಮಹ ಅಂತ ಒಂದು ಪದ ರಚನೆ ಮಾಡೋಣ. ಇನ್ನೂ ಬೇಕಾದಷ್ಟು ಪದಗಳಿದ್ದಾವೆ, ಅದನ್ನು ಬೇಕಾದ್ರೂ ನಾವು ಮಾಡ್ಬೋದು. ಪಿ ತಾಕೊಂಬಕಿಲಿ ತೂ ಪಿತೂ ರಾಗುಡಿಸು ರಿ ಪಿತೂರಿ ಅಂತಲೂ ಆಗುತ್ತೆ. ನೆಕ್ಸ್ಟ್ ಪಾ ಗುಡಿಸು ದೀರ್ಘ ಪೀ ಅಂತಾಗುತ್ತೆ. ಅದಕ್ಕೆ ಪಾ ಗುಡಿಸು ದೀರ್ಘ ಪೀ ಟ. ಅದಕ್ಕೆ ಏತ್ವ ಕೊಂಬಕಿಲಿ ದೀರ್ಘ ಪೀಟೋ ಪ ಕ ರ ಣ ಪೀಠೋಪಕರಣ ಅಂತ ಒಂದು ಪದ ರಚಿಸೋಣ. ನೆಕ್ಸ್ಟ್ ಪಾಗೆ ಕೊಂಬು ಪು. ಪಾಕೊಂಬು ಪು ಆಗುತ್ತೆ. ಅದಕ್ಕೆ ಪಾಕೊಂಬು ಪು ಣ. ನಾಗೆ ಯಾವತ್ತು ಪುಣ್ಯ ವ ಸೊನ್ನೆ ಒನ್ ತ ರಾಕೊಂಬು ರು ಪುಣ್ಯವಂತರು ಅಂತ ಒಂದು ಪದ ರಚನೆ ಮಾಡೋಣ. ನೆಕ್ಸ್ಟ್ ಪಾ ಬರೆದು ಕೊಂಬು ಕಿಲಿ ಪೂ ಅಂತಾಗುತ್ತೆ. ಅದಕ್ಕೆ ಪಾ ಕೊಂಬು ಕಿಲಿ ಪೂ ಜಾ ಪೂಜಾ ಮಾ ನಾ ಗುಡಿಸು ನಿ ಪೂಜಾಮಣಿ ಅಂತ ಒಂದು ಪದ ರಚನೆ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಪಾಗೆ ಒಟ್ರಸುಲಿ ಪ್ರು. ಅದಕ್ಕೆ ಪಾಗೆ ಒಟ್ರಸುಲಿ ಪ್ರು ತಿ ತಾ ಗುಡಿಸು ತಿ ತೀಗೆ ವಾವತ್ತು ಪೃಥ್ವಿ ರಾ ದೀರ್ಘ ರಾ ಯ ಪೃಥ್ವಿರಾಯ ಅಂತ ಒಂದು ಪದ ಆಗುತ್ತೆ. ನೆಕ್ಸ್ಟ್ ಪಾಗೆ ಏತ್ವ ಪೆ. ಅದಕ್ಕೆ ಪಾಗೇತ್ವ ಪೇ ಸೊನ್ನೆ ಪಾಗೇತ್ವ ಪೇ ಪೇಗೊಂದು ಸೊನ್ನೆ ಪೆಂಗ್ ಗಾ ಗುಡಿಸು ಗೀ ಗೀಗೆ ವಾವತ್ತು ಪೆಂಗ್ವಿ ನಾನ ಹೀಗಾಕಿದ್ರೆ ಎನ್ನಾಗುತ್ತೆ ಪೆಂಗ್ವಿನ್ಗಳು ಗ ಳು ಅಂತ ಒಂದು ಪದ ರಚನೆ ಮಾಡೋಣ. ಪೆಂಗ್ವಿನ್ಗಳು ಅಂತ. ನೆಕ್ಸ್ಟ್ ಪ ಏತ್ವ ದೀರ್ಘ ಪೇ ಅಂತ ಆಗುತ್ತೆ. ಅದಕ್ಕೆ ಪ ಏತ್ವ ದೀರ್ಘ ಪೇ ಪ ಎರ್ ರಾನ ಹೀಗೆ ಹಾಕಿದ್ವಿ ಅಂದರೆ ಆಗುತ್ತೆ. ಪೇಪರ್ ನ ಲಾ ಗುಡಿಸು ಲೀಗೆ ಲಾ ಒತ್ತು ಕೊಡೋಣ. ಪೇಪರ್ನಲ್ಲಿ ಅಂತ ಒಂದು ಪದ ರಚನೆ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಪಾ ಏತ್ವ ಕೊಟ್ಟು ಇಲ್ಲಿ ಹೀಗೆ ಮಾಡಿದ್ವಿ ಅಂದರೆ ಅರ್ಧ 3 ಥರ ಕೊಟ್ಟರೆ ಪೈ ಆಗುತ್ತೆ. ಪಾ ಏತ್ವ ಕೊಟ್ಟು ಹೀಗೆ ಬರೆದ್ವಿ ಅಂದರೆ ಪೈ. ಅದಕ್ಕೆ ಇದು ಪೈ ಪೈಪ್ ಲಾ ಏತ್ವ
ಅದಕ್ಕೆ ಹೀಗೆ ಐತ್ವ ಪೈಪ್ ಲೈನ್ ಅಂತ ಕೊಡೋಣ. ಪೈಪ್ ಲೈನ್ ಅಂತ ಒಂದು ಪದರಚನೆನ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಪ ಏತ್ವ ಕೊಂಬಕಿಲಿ ಪೊ ಅಂತ ಆಗುತ್ತೆ. ಅದಕ್ಕೆ ಪ ಏತ್ವ ಕೊಂಬಕಿಲಿ ಪೋ ಟ ರೇ ಪೊಟರೆ ಅಂತ ಒಂದು ಪದ. ನೆಕ್ಸ್ಟ್ ಪ ಏತ್ವ ಕೊಂಬಕಿಲಿ ದೀರ್ಘ ಪೋ ಅಂತಾಗುತ್ತೆ. ಅದಕ್ಕೆ ಪ ಏತ್ವ ಕೊಂಬಕಿಲಿ ದೀರ್ಘ ಪೋ ಲಾಗುಡಿಸುಲಿ ಪೋಲೀಸ ರಾಕೊಂಬು ರು ಪೊಲೀಸರು ಅಂತ ಒಂದು ಪದ ರಚನೆ ಮಾಡೋಣ. ಪೊಟರೆ ಅಂತನೂ ಆಗುತ್ತೆ. ಇನ್ನೊಂದು ಪದ ಪೊಟರೆ ಅಂತಲೂ ಇದೆ. ಪೋಠ ಈಟಾನು ಇದೆ. ಪೊಠರೆ ಅಂತಲೂ ಇದೆ. ಇದೆರಡರಲ್ಲಿ ಯಾವ್ದು ಬೇಕಾದ್ರೂ ನಾವು ಯೂಸ್ ಮಾಡಿಕೊಂಡು ನೋಡ್ಬೋದು. ಪೋ ಇದು ಪ್ರಾಣದ್ದು ಠ ರಾಕೆ ಅಥವಾ ರೇ ಪೊಟರೆ ಅಂತಲೂ ಆಗುತ್ತೆ. ಅನಂತರ ಪಾಗೆ ಔತ್ವ ಪೌ. ಅದಕ್ಕೆ ಪಾಗೌತ್ವ ಪೌ ರಾ ದೀರ್ಘ ರಾ ನಾಗುಡಿಸುಣಿ ಪೌರಾಣಿಕ ಅಂತ ಒಂದು ಪದ. ನೆಕ್ಸ್ಟ್ ಪಾಗೆ ಒಂದು ಸೊನ್ನೆ ಪನ್ ಅಂತಾಗುತ್ತೆ. ಅದಕ್ಕೆ ಪಾಗೊಂದು ಸೊನ್ನೆ ಪಂ ಪ ಪಂಪ ಭಾ ರ ತ ಪಂಪ ಭಾರತ ಅಂತ ಒಂದು ಪದ ರಚನೆಯನ್ನು ಮಾಡ್ಕೊಳ್ಳೋಣ. ನೆಕ್ಸ್ಟ್ ಪಹಾಗೆ ಕೊನೆ ಕ್ಲಾಸಲ್ಲಿ ಒಂದು ಹೇಳ್ತೀನಿ. ಈಗ ಇದೆಲ್ಲ ಒಂದು ಸರಿ ಹೇಳಿ ನೋಡೋಣ. ಫಸ್ಟ್ ಪಂಜರದ ಪಾದೀರ್ಘ ಪಾರಿಜಾತ ಪಗುಡಿಸುಪಿ ಪಿತಾಮಹ ಅಥವಾ ಇನ್ನೂ ಒಂದು ಪದ ಪಿತೂರಿ ಪಾಗುಡಿಸುಂ ದೀರ್ಘ ಪೀಠೋಪಕರಣ ಪಾಕೊಂಬುಪು ಪುಣ್ಯವಂತರು ಪಾಕೊಂಬುಕಿಲಿ ಪೂಜಾ ಮಣಿ ಅಂತ ಪೂಜಾಮಣಿ ಅಂತ ಒಂದು ಪದ. ನೆಕ್ಸ್ಟ್ ಪಾಗೊಟ್ರಸುಲಿ ಪ್ರೂ ಆಗುತ್ತೆ ಪೃಥ್ವಿ ರಾಯ. ಪಾಗೇತ್ವ ಪೆಂಗ್ವಿನ್ಗಳು. ಪಾಕೇತ್ವ ದೀರ್ಘ ಪೇಪರ್ನಲ್ಲಿ. ಪಾಕೈತ್ವ ಪೈಪ್ ಲೈನ್. ಪಾಕೆ ಓತ್ವ ಕೊಂಬಕಿಲಿ ಅಂದರೆ ಪಾಕೋತ್ವ. ಅದಕ್ಕೆ ಏತ್ವ ಕೊಟ್ಟು ಕೊಂಬಕಿಲಿ ಕೊಟ್ಟರೆ ಪೋ ಆಗುತ್ತೆ. ಪೊಟರೆ ಅಥವಾ ಪೊಠರೆ ಅಂತ ಪದ. ಪಾ ಏತ್ವ ಕೊಂಬಕಿಲಿ ದೀರ್ಘ ಕೊಟ್ಟರೆ ಪೋ ಅಂತ ಆಗುತ್ತೆ. ಪೊಲೀಸರು ಅಂತ ಒಂದು ಪದ. ಪಾಗೆ ಔತ್ವ ಪೌರಾಣಿಕ ಅಂತ. ಪಾಗೆ ಒಂದು ಸೊನ್ನೆ ಪಂಪ ಭಾರತ ಅಂತ ಒಂದು ಪದ. ನೆಕ್ಸ್ಟ್ ಪಹ ಅಂತ. ಇದಿಷ್ಟು ಪ ವರ್ಗದ ಮೊದಲನೇ ಅಕ್ಷರ ಪ ಗುಣಿತಾಕ್ಷರಗಳಿಂದಾದ ಪದಗಳು. ಇದನ್ನು ಚೆನ್ನಾಗಿ ಓದಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಪ ವರ್ಗದಿಂದ ಆದಂತಹ ಗುಣಿತಾಕ್ಷರಗಳನ್ನು ನೋಡೋಣ.